ಕ್ಲಾಸ್ ನಲ್ಲಿ ಓದದೆ ಸುತ್ತಾಡ್ಕೊಂಡಿರೋ ಒಬ್ಬ ಹುಡುಗನ್ನ ಚೆನ್ನಾಗಿ ಓದ್ತಾ ಇರೋ ಹುಡುಗಿ ಒಬ್ಳು ಇಷ್ಟಪಡ್ತಾಳೆ. ಮ್ಯಾಟ್ರ್ ಈಗ ಹುಡುಗನು ಕೂಡ ಗೊತ್ತಾಗಿ ಒಂದಿನ ಅವಳನ್ನ ಕೇಳ್ತಾನೆ, ಏನ್ ವಿಷಯ, ಯಾವಾಗ್ಲೂ ನನ್ನ ನೋಡ್ತಾ ಇರ್ತೀಯ, ಏನಾದ್ರೂ ಲವ್ ಅಂತ ಕೇಳ್ತಾನೆ. ಅವಳು ಈಗ ಅದಕ್ಕೆ ನಿಧಾನವಾಗಿ ತಲೆ ಆಡಿಸ್ತಾಳೆ. ಸೊ ಇಬ್ರು ಅಲ್ಲಿ ಲವ್ ಮಾಡ್ಕೊಳ್ಳೋದಕ್ಕೆ ಕಮಿಟ್ ಆಗ್ಬಿಡ್ತಾರೆ. ಫಸ್ಟ್ ಟೈಮ್ ಈಗ ಅವಳಿಗೊಂದು ಗಿಫ್ಟ್ ನ ತಗೊಂಡ್ ಕೊಡ್ತಾನೆ. ಅವಳು ಈಗ ಅದನ್ನ ಆಸೆಯಿಂದ ಓಪನ್ ಮಾಡಿ ನೋಡಿದ್ರೆ ಅದರಲ್ಲಿ ಒಂದು ಸೋಪ್ ಡಬ್ಬ ಇರುತ್ತೆ. ಅವಳು ಲೈಫ್ ಅಲ್ಲಿ ಅದು ಫಸ್ಟ್ ಗಿಫ್ಟ್ ಅಲ್ವಾ, ಅದಕ್ಕೆ ಅವಳು ತುಂಬಾ ಖುಷಿ ಪಟ್ಬಿಡ್ತಾಳೆ. ಈಗ ಲವ್ ಮಾಡ್ತಾ ನಮ್ಮ ಹುಡುಗ ಈಗ ಎಕ್ಸಾಮ್ ಅಲ್ಲಿ ಫೇಲ್ ಆಗಿ ಆಟೋ ಓಡಿಸೋದಕ್ಕೆ ಹೋಗ್ತಾನೆ. ಆದ್ರೆ ನಮ್ಮ ಹುಡುಗಿ ಮಾತ್ರ ಫುಲ್ ಬ್ರಿಲಿಯಂಟ್, ಅದಕ್ಕೆ ಪಾಸ್ ಆಗಿ ಕಾಲೇಜ್ಗೆ ಹೋಗ್ತಾಳೆ. ಮೊದಲನೇ ದಿನ ಈಗ ಅವಳು ಕಾಲೇಜ್ ಒಳಗಡೆ ಹೋದ್ರೆ ಅಲ್ಲಿ ಎಲ್ಲರೂ ರಿಚ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿರ್ತಾರೆ. ಆದ್ರೆ ನಮ್ಮ ಹುಡುಗಿ ಮಾತ್ರ ಚೂಡಿದಾರ ಹಾಕೊಂಡು ಹೋಗಿರ್ತಾಳೆ. ಸಾಯಂಕಾಲ ಈಗ ನಮ್ಮ ಹುಡುಗ ಈಗ ಅವಳನ್ನ ಪಿಕ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಬರ್ತಾನೆ. ಈ ಸಲನು ಅವ್ನು ಬರಬೇಕಾದ್ರೆ ಅವಳಿಗೋಸ್ಕರ ಒಂದು ಗಿಫ್ಟ್ ನ ತಗೊಂಡ್ಬಂದಿರ್ತಾನೆ. ಈ ಸಲ ಯಾವ ಡಬ್ಬ ತಗೊಂಡ್ಬಂದ್ ಏನಂತ ನೋಡ್ಬೇಕು ಅಂತ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ. ಆದ್ರೆ ನಮ್ಮ ಹುಡುಗ ಈ ಸಲ ಅವಳಿಗೆ ಒಂದು ಫೋನ್ ನ ಗಿಫ್ಟ್ ಮಾಡ್ತಾನೆ. ಆ ಫೋನ್ ನ ತಗೊಳ್ಳೋದಕ್ಕೆ ಇವ್ನು ಆರ್ಸಿನೆಲ್ಲ ಆಡ ಇಟ್ಬಿಟ್ಟು ಬಂದಿರ್ತಾನೆ. ಅವಳು ಕೂಡ ಹೇಗೋ ನಮ್ಮ ಹುಡುಗ ಅಪ್ಗ್ರೇಡ್ ಆದ್ನಲ್ವಾ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ. ನೆಕ್ಸ್ಟ್ ಡೇ ಈಗ ಕಾಲೇಜ್ ನಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ಳ ಫೋನ್ ನ ನೋಡ್ತಾರೆ. ಅಟ್ಲೀಸ್ಟ್ ಆ ಫೋನ್ ನ ನೋಡಿ ಚೆನ್ನಾಗಿದೆ ಅಂತಾನು ಕೂಡ ಹೇಳಲ್ಲ, ಯಾಕಂದ್ರೆ ಅವ್ರು ಯೂಸ್ ಮಾಡೋದಲ್ಲ ಐಫೋನ್ ಅಲ್ವಾ. ಅದಕ್ಕೆ ಅವ್ರ ಗ್ಯಾಂಗ್ ಅಲ್ಲಿ ಒಬ್ಳು ರಿಚ್ ಗರ್ಲ್ ಇರ್ತಾಳೆ. ಅವಳೀಗ ನಮ್ಮ ಹುಡುಗಿ ಫ್ರೆಂಡ್ ಆಗ್ತಾಳೆ. ಅವಳೀಗ ನಿನ್ಗೊಂದ್ ಸ್ವಲ್ಪ ಚೇಂಜ್ ಬೇಕು ಅಂತ ಹೇಳಿ ಅವಳನ್ನ ಬ್ಯೂಟಿಷಿಯನ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಗ ಬ್ಯೂಟಿಷಿಯನ್ ಇವಳನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಬಿಡ್ತಾನೆ. ಈ ತರ ನನಗ ನನ್ನ ಹುಡುಗ ನೋಡ್ದ ಅಂತ ಹೇಳಿದ್ರೆ ಬೈತಾನೆ ಅಂತ ಅವಳಿಗೆ ಮೊದಲೇ ಗೊತ್ತು. ಅದಕ್ಕೆ ಈಗ ಅವಳು ಮುಖಕ್ಕೆಲ್ಲ ವೇಲ ಸುತ್ಕೊಂಡ್ ಬಂದು ವೇಟ್ ಮಾಡ್ತಾಳೆ. ಆದ್ರೂ ಕೂಡ ಅವಳು ಅನ್ಕೊಂಡಾಗೇನೆ ಅವಳ ಮುಖನ ನೋಡಿ ಚೆನ್ನಾಗಿ ಬೈರಾಕ್ ಬಿಡ್ತಾನೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಪಬ್ಗೆ ಹೋಗ್ತಾ ಇದಾರೆ, ಅದಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಬಾಯ್ ಫ್ರೆಂಡ್ ಹತ್ರ ಕೇಳ್ತಾಳೆ. ಅದಕ್ಕೆ ಅವನಿಗ ಫುಲ್ ಟೆನ್ಷನ್ ಆಗ್ಬಿಡ್ತಾನೆ. ನೀನೇನಾದ್ರೂ ಅವ್ರ ಜೊತೆ ಪಬ್ಗೆ ಹೋದ್ರೆ ಖಂಡಿತ ಅವರು ನಿನ್ನನ್ನ ಕುಣಿಯೋ ಹಾಗೆ ಮಾಡ್ತಾರೆ, ಹಾಗೆ ಯಾವನವನು ನಿನ್ ಮೇಲೆ ಕೈ ಹಾಕ್ಬಿಡ್ತಾರೆ, ಅದಕ್ಕೆ ಬೇಡ ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅವಳಿಗ ಸಿಟ್ಟಾಗಿ ಅಲ್ಲಿಂದ ಬಂದ್ಬಿಡ್ತಾಳೆ. ಅವಳಿಗ ನಾನ್ ಯಾಕೆ ಅವ್ನ ಮಾತು ಕೇಳ್ಬೇಕು ಅಂತ ಹೇಳಿ ರೆಡಿ ಆಗಿ ಈಗ ಪಬ್ಗೆ ಬರ್ತಾಳೆ. ಯಾವ ರೇಂಜ್ ರೆಡಿ ಆಗಿ ಬಂದಿರ್ತಾಳೆ ಅಂತ ಹೇಳಿದ್ರೆ ನೋಡ್ತಿದ್ದವರೆಲ್ಲ ಜುಲ್ ಸುರಿಸ್ತಾ ಇರ್ತಾರೆ. ಆ ಗ್ಯಾಂಗ್ ಅಲ್ಲಿ ಇವಳಿಗೊಬ್ಬ ಬೆಸ್ಟ್ ಇರ್ತಾನೆ. ಅವ್ನು ಆಲ್ರೆಡಿ ಇವಳು ಟ್ರೈ ಮಾಡ್ಬೇಕು ಅಂತ ಹೇಳಿ ಒಂದು ಐಫೋನ್ ಕೂಡ ಗಿಫ್ಟ್ ಮಾಡಿರ್ತಾನೆ. ಅವನಿಗ ಅವಳಿಗೋಸ್ಕರ ಕುಡಿಯೋದಕ್ಕೆ ಅಂತ ಹೇಳಿ ಡ್ರಿಂಕ್ಸ್ ನ ಆರ್ಡರ್ ಮಾಡ್ತಾನೆ. ಅವಳು ಈಗ ಅವ್ನ್ ಬೇರೆ ಐಫೋನ್ ಕೊಡ್ಸಿದಲ್ವಾ, ಅದಕ್ಕೆ ಬೇಡ ಅನ್ಬಾರ್ದು ಅಂತ ಹೇಳಿ ಕುಡಿದು ಬಿಡ್ತಾಳೆ. ಯಾವ ರೇಂಜಿಗೆ ಕುಡಿದು ಬಿಡ್ತಾಳೆ ಅಂದ್ರೆ ಅವಳನ್ನೇ ಅವಳು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಕಾಯ್ತಿದ್ದ ಅವನಿಗ ಮೆಲ್ಲಗ ಅವಳ ಹತ್ರಕ್ಕೆ ಬರ್ತಾನೆ. ನಾನ್ ನಿನಗೋಸ್ಕರ ಇಷ್ಟೊಂದೆಲ್ಲ ಮಾಡಿದ್ದೀನಲ್ವಾ, ನಾನ್ ಕೇಳಿದ್ರೆ ಅವ್ನು ಕಿಸ್ ಕೊಡಲ್ವಾ ಅಂತ ಕೇಳ್ತಾನೆ. ಅವಳು ಈಗ ಬೇರೆ ನಶೆನಲ್ಲಿ ಇದ್ದಾಳಲ್ವಾ, ಅದಕ್ಕೆ ಈಗ ಅವಳು ಅಷ್ಟೇ ತಾನೆ ಅಂತ ಹೇಳಿ ಲಿಪ್ ಲಾಕ್ ಮಾಡ್ಬಿಡ್ತಾಳೆ. ಅವಳಾಗೆ ಕಿಸ್ ಕೊಡ್ತಾ ಇರೋದು CCTV ನಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಡೇ ಈಗ ಬಾಯ್ ಫ್ರೆಂಡ್ ಹತ್ರಕ್ಕೆ ಹೋಗಿ ಸಾರಿ ಅಂತ ಕೇಳ್ತಾಳೆ. ಯಾಕಂದ್ರೆ ನಾನು ಕುಡಿದು ಬಿಟ್ಟೆ ಅಂತ ಹೇಳ್ತಾಳೆ ಹೊರತು ಲಿಪ್ ಲಾಕ್ ಮಾಡಿರೋದನ್ನ ಹೇಳೋದೇ ಇಲ್ಲ. ಅದಕ್ಕೆ ಅವನಿಗ ಪರವಾಗಿಲ್ಲ ಬಿಡು, ಈ ಕಾಲದಲ್ಲಿ ಹುಡುಗಿರೆಲ್ಲ ಮಾಡೋದೇ ಅಲ್ವಾ ಅಂತ ಹೇಳ್ಬಿಡ್ತಾನೆ. ಅವಳಿಗೀಗ ಅವನಿಗೆ ಕಿಸ್ ಮಾಡೋದು ತಪ್ಪು ಅಂತ ಗೊತ್ತಾಗಿ ಒಳಗಡೆ ಗಿಲ್ಟ್ ಫೀಲ್ ಆಗ್ತಾ ಇರ್ತಾಳೆ. ಈಗ ನಮ್ಮವನಿಗ ಅವಳಿಗೆ ಕಿಸ್ ಮಾಡ್ಬೇಕು ಅಂತ ಹೇಳಿ ಹತ್ರಕ್ಕೆ ಬರ್ತಾನೆ. ಆಮೇಲೆ ಈಗ ಏನಾಯ್ತೋ ಗೊತ್ತಿಲ್ಲ, ಸುಮ್ನ ಆಗ್ಬಿಡ್ತಾನೆ. ನನ್ ಲವ್ ಆ ತರದ್ದೆಲ್ಲ ಅಲ್ಲ, ಪವಿತ್ರವಾದದ್ದು ಹಾಗೆ ಹೀಗೆ ಅಂತ ಹೇಳಿ ಡೈಲಾಗ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನನಗಿಲ್ಲೊಂದು ಡೌಟ್ ಇದೆ, ಇಬ್ರಲ್ಲಿ ಯಾರು ಕರೆಕ್ಟ್ ಅಂತ. ಪ್ರೀತಿನ ಪವಿತ್ರ ಅಂತ ತಿಳ್ಕೊಂಡು ಕಿಸ್ ಮಾಡ್ತಾ ಇರೋ ಇವನ್ ಕರೆಕ್ಟಾ, ಆಸೆನ ಟಕ್ ಅಂತ ಈಡೇರಿಸ್ಕೊಂಡು ಅವನ್ ಕರೆಕ್ಟಾ? ಇಬ್ರಲ್ಲಿ ಯಾರು ಕರೆಕ್ಟು ಅಂತ ಹೇಳಿ ಕೆಳಗಡೆ ಕಾಮೆಂಟ್ ನಲ್ಲಿ ಹೇಳಿ.